ವೈಲೆನ್ಸ್ ಮಾಡಿದ್ರೆ ಓಕೆನಾ? ಮಚ್ಚಿಡ್ಕೊಂಡ ತಕ್ಷಣ ಅದು ಹೆಂಗೆ ಅದು ಮಾತ್ರ ವೈಲೆನ್ಸ್ ಆಗ್ಬಿಡುತ್ತೆ. ಪ್ರತಿ ಸರಿ ಎಲ್ಲರೂ ಅದೇ ನನ್ಗೆ ಅದೊಂದು ಪ್ರಶ್ನೆ ಕೇಳಬೇಕು ಅಂತ. ಪುಷ್ಪ ಓಕೆ, ರಾಕಿ ಓಕೆ, ಡಾಲಿ ಓಕೆ, ಧನಂಜಯ ಮಚ್ಚಿಡಿದ್ರೆ ಯಾಕೆ ಇಷ್ಟ ಆಗಲ್ಲ? ಸೀನಾ ಓಕೆ, ಇಲ್ಲ ಅದು ಫಿಕ್ಷನ್ ಅಷ್ಟೇ. ಇಟ್ಸ್ ಫಿಕ್ಷನ್. ಹಂಗೇನಿಲ್ಲ ಮೇಡಮ್, ಎಲ್ಲ ತರ ನಾನೇ ರತ್ನ ಪ್ರಪಂಚ ಮಾಡಿದೀನಿ, ನಾನೇ ಬಡವರ ರಾಸ್ಕಲ್ ಮಾಡಿದೀನಿ, ಇದೇ ನಿರ್ದೇಶಕರೇ ಬಡವರ ರಾಸ್ಕಲ್ ಮಾಡಿದೀನಿ. ಐ ಹ್ಯಾವ್ ಡನ್ ಟಗರು, ಐ ಹ್ಯಾವ್ ಡನ್ ಪಾಪ್ಕಾರ್ನ್ ಮಂಕಿ ಟಗರ್, ಐ ಹ್ಯಾವ್ ಡನ್ ಎಡ್ ಬುಷ್. ಈಗ ಗ್ಯಾಂಗ್ಸ್ಟರ್ ಆಗಿ ಕೂಡ ಬಹಳ ಜನ ಇಷ್ಟಪಡ್ತಾರೆ ಅಲ್ವಾ? ಈಗ ಇದೇ ನಾವು ಗ್ಯಾಂಗ್ಸ್ಟರ್ ಸಿನಿಮಾಗಳನ್ನ ತೊಗೊಂಡ್ರೆ ಗಾಡ್ ಫಾದರಿಂದ ಹಿಡಿದು ಕ್ಲಾಸಿಕ್ ಸಿನಿಮಾಗಳಿಗೆ ಅಂತ ಹೋದರೆ ಹಾಲಿವುಡ್ಡಿಂದ ಗ್ಯಾಂಗ್ಸ್ ನಾವು ಆಲ್ ಪ್ಯಾಚಿನೋ, ರಾಬರ್ಟ್ ಡಿನಿರೋಯಿಂದ ಹಿಡಿದು ಇವತ್ತಿನ ನಮ್ಮ ಕನ್ನಡ ಸೂಪರ್ ಸ್ಟಾರ್ಗಳಿಗೂ ತೊಗೊಂಡ್ರು ಗ್ಯಾಂಗ್ಸ್ಟರ್ ರೋಲ್ಗಳಲ್ಲಿ ಬಹಳ ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಅದು ಒಂದು ಜಗತ್ತಿದೆ, ಅದನ್ನೇ ಪ್ರತಿ ಸರಿನೂ ಅದನ್ನೇ ಮಾಡ್ತಿರಲ್ಲ. ಸೊ ಆ ಜಗತ್ತನ್ನು ತೋರಿಸೋವಂಥ ಪ್ರಯತ್ನ ಒಂದೊಂದ್ಸರಿ ಆಗಿರುತ್ತೆ. ಆ ಥರದ್ದೇನೆ ಟಗರು, ಪಾಪ್ಕಾರ್ನ್ ಮಂಕಿ ಟಗರ್, ಎಡ್ ಬುಷ್ ಎಲ್ಲದೂ. ಅಣ್ಣ ಫ್ರಮ್ ಮೆಕ್ಸಿಕೋ ಆ್ಯಕ್ಚುಲಿ ಆ ಜಾನ್ರಾಗಿ ಬರಲ್ಲ. ಅಣ್ಣ ಫ್ರಮ್ ಮೆಕ್ಸಿಕೋ ಒಂದು ಬೇರೆ ಜಾನ್ರಾಗಿ ಬರುತ್ತೆ. ಇದು ಒಂದು ಸಣ್ಣ ಟೀಸರ್ ಅಷ್ಟೇ. ಆ್ಯಂಡ್ ಐ ಥಿಂಕ್ ಈಗ ಹಂಗೆ ನೋಡಿದ್ರೆ ನೀವು ಈಗ ಬರ್ತಿರೋ ಯಾವ ಸಿನಿಮಾಗಳನ್ನೂ ನೋಡೋಂಗೆ ಇಲ್ಲ. ದೊಡ್ಡ ದೊಡ್ಡ ಸಿನಿಮಾಗಳು ಎಲ್ಲವೂ ಎಷ್ಟರ ಮಟ್ಟಿಗೆ ವೈಲೆನ್ಸ್ ಎಲ್ಲ ತೋರಿಸಿದ್ದಾರೆ. ಇದು ಆ ಥರ ಅಲ್ಲ, ಇಟ್ಸ್ ಜಸ್ಟ್ ಎ ಟೀಸರ್. ಆ್ಯಂಡ್ ಲಾಂಗು ಮಚ್ಚಿಲ್ದಲೆ ಸಿನಿಮಾ ಕೂಡ ಡೆಫಿನೆಟ್ಲಿ ಅದನ್ನೂ ಮಾಡಿದ್ದೀವಿ, ಅದು ನೋಡಿದ್ದಾರೆ ಜನ. ಆ್ಯಂಡ್ ಇದು ಕೂಡ ಇಟ್ಸ್ ಓಕೆ. ಎಲ್ಲ ಥರದ ಸಿನಿಮಾಗಳಿಗೂ ಜಾಗ ಇದೆ, ಎಲ್ಲ ಥರದ ಪ್ರೇಕ್ಷಕರು ಇದ್ದಾರೆ. ಇವಾಗ ಆ ಪ್ರೇಕ್ಷಕರನ್ನು ನಾವು ಕಳ್ಕೋಬಾರ್ದಲ್ಲ. ರತ್ನ ಪ್ರಪಂಚ ಇಸ್ ಆಲ್ಸೋ ಎ ಮಾಸ್ ಫಿಲ್ಮ್, ಬಡವರ ರಾಸ್ಕಲ್ ಇಸ್ ಆಲ್ಸೋ ಎ ಮಾಸ್ ಫಿಲ್ಮ್. ಕೋಟಿ ಅಂತ ಮಾಡಿದ್ನಲ್ಲ, ಬಹಳ ಡೀಸೆಂಟ್ ಪಿಕ್ಚರ್ ಮಾಡಿದ್ದೆ. ಬೆಸ್ಟ್ ಫ್ರೆಂಡ್ ಅಂದ್ರೆ ಅದು ಡಾಲಿ ಆದ್ಮೇಲಲ್ವಾ ನಾನು ಇಟ್ಟಾಗಿದ್ದು. ಅದಕ್ಕಿಂತ ಮುಂಚೆ ಅಲ್ಲಮ ಪ್ರಭು ಅಂತ ಒಂದು ಸಿನಿಮಾ ಮಾಡಿದ್ದೆ. ಅಲ್ಲಮ ಪ್ರಭು ಸಿನಿಮಾ ಮಾಡಿದಾಗ ಸೂಪರ್ ಹಿಟ್ ಆಗಿದ್ದಿದ್ರೆ ಮೋಸ್ಟ್ಲಿ ನಾನು ಇಲ್ಲಿ ಇನ್ನೊಂದು ವಚನ ಹೇಳ್ಬಿಟ್ಟೇನೆ ಸಿನಿಮಾ ಶುರು ಮಾಡಿರ್ತಾ ಇದೆ. ಡಾಲಿ ಆದ್ಮೇಲೆ ಅಲ್ವಾ ನಾನು ಹಿಟ್ ಆಗಿದ್ದು. ಹಂಗೇನಿಲ್ಲ, ವಿತೌಟ್ ಬ್ಲಡ್ ಆ್ಯಂಡ್ ಲಾಂಗ್ ದೇರ್ ಆರ್ ಫಿಲ್ಮ್ಸ್. ಅದು ಕತೆ ಅಲ್ವಾ, ನೀವು ಕತೆ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇನ್ನು ಇಟ್ಸ್ ಜಸ್ಟ್ ಎ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್. ಸಿನಿಮಾ ಮುಗ್ದಿದೆ, ಇನ್ನೇನು ಒಂದು ಕ್ಲೈಮ್ಯಾಕ್ಸ್ ಅಷ್ಟೇ ಬಾಕಿ ಇದೆ. ಡಬ್ಬಿಂಗ್ ನಡೀತಾ ಇದೆ. ಸೊ ಸಿನಿಮಾ ಮುಗ್ದಿದೆ. ಡೆಫಿನೆಟ್ಲಿ ಈ ಫೆಸ್ಟಿವ್ ಸೀಸನ್ಗೆ ಬಂದ್ಬಿಡ್ತೀವಿ.